ಹಾಯ್ ಎಲ್ಲರಿಗೂ ನಮಸ್ಕಾರ. ಹೋಳಿಗೆ ಸಾರು ಯಾವ ರೀತಿ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ನೋಡೋಣ. 2 ದಪ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಉದ್ದಿನಬೇಳೆ, ಕಡಲೆಬೇಳೆ, ಇದು ಕರಿಬೇವು, ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಅರ್ಧ ಒಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ, ಬೇಯಿಸಿಟ್ಕೊಂಡಿರೋಂಥ ಬೇಳೆ, ಮತ್ತು ಒಂದು ನಿಂಬೆಹಣ್ಣು ದಪ್ಪ ಇದು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಜೀರಿಗೆ. ಬೇಳೆನ ಈ ಥರ ಬೇಯಿಸಿ ಇಟ್ಕೋಬೇಕಾಗುತ್ತೆ. ಒಂದು 90% ಬೆಂದ ನಂತರ ಈಗ ನೀರು ಸಪ್ರೇಟ್ ಮಾಡಿಬಿಟ್ಟು ಬೇಳೆನ ಎತ್ತಿಟ್ಕೊಳ್ಳೋಣ. ಈಗ ಇದನ್ನೆಲ್ಲನೂ ಹುರ್ಕೊಳ್ಳೋಣ. ಬೇಳೆಗೆ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಮಾಮೂಲು ಮೆಣಸಿನ್ಕಾಯಿ ಖಾರ ಬರುತ್ತಲ್ಲ, ಆ ಮೆಣಸಿನ್ಕಾಯಿನ ಈ ಥರ ಹುರ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈ ಥರ ಹುರ್ಕೋಬೇಕಾಗುತ್ತೆ. ನೋಡಿ, ಮೆಣಸಿನ್ಕಾಯಿ ಹುರ್ಕೊಳ್ಳೋದಾದ ನಂತರ ಒಂದು 7ರಿಂದ 8 ಬೇಡಿಗೆ ಮೆಣಸಿನ್ಕಾಯಿ, ಮಾಮೂಲು ಮೆಣಸಿನ್ಕಾಯಿ, ಸ್ವಲ್ಪ ಖಾರ ತಿನ್ನಂಗಿದ್ರೆ ಕ್ವಾಂಟಿಟಿ ಆಗಲಿ ನಿಮ್ಗೆ ಗೊತ್ತಾಗುತ್ತಲ್ಲ ಹಾಕ್ಕೊಳ್ಳಿ. ನೆಕ್ಸ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿನೂ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಕಡಲೆಬೇಳೆ ಒಂದು ಹಾಫ್ ಟೀ ಸ್ಪೂನು, ಇದು ಉದ್ದಿನಬೇಳೆ ಒಂದು ಹಾಫ್ ಟೀ ಸ್ಪೂನು, ಅವೆರಡನ್ನೂ ಸೇರಿಸಿ ಈ ಥರ ಹುರ್ಕೊತಾ ಇದ್ದೀನಿ. ಅದನ್ನೇನು ಆಯಿಲ್ ಹಾಕ್ತಾಯಿಲ್ಲ, ಮಾಮೂಲಾಗಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಹುರಿದಿಟ್ಕೊಂಡ್ಬಿಟ್ಟು, ಮತ್ತು ಹಸಿ ಕರಿಬೇವಿನ ಸೊಪ್ಪು ಒಂದು 5ರಿಂದ 6 ಕಡ್ಡಿ ಈ ಥರ ಹುರ್ಕೊಂಡ್ಬಿಟ್ಟು ಅದನ್ನು ಒಂದು 3 ಸ್ಪೂನಷ್ಟು ಹಸಿ ಕಾಯಿ ತುರಿ ಮತ್ತು ಇದು ಒಂದು 2.5 ಸ್ಪೂನಷ್ಟು ಬೇಳೆ ಏನಾದರೂ ಬೇಯಿಸಿಟ್ಕೊಂಡಿದ್ವೋ ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಬೇಳೆ ನೀರನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಅನ್ನೋದೆಲ್ಲನೂ ಹಾಕ್ಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಒಂದು ನಿಂಬೆಹಣ್ಣು ದಪ್ಪ ಅಷ್ಟು ಹುಣಸೆಹಣ್ಣು ರಸ ತೆಗೆದು ಹಾಕ್ತಾಯಿದ್ದೀನಿ. ರುಚಿಗೆ ತగ్గಷ್ಟು ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 2.5 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡ್ಬಿಟ್ಟು ಒಂದು ಹಾಫ್ ಟೀ ಸ್ಪೂನ್ ಸಾಸಿವೆ, ಜೀರಿಗೆ ಮತ್ತು ಬೇಡಿಗೆ ಮೆಣಸಿನ್ಕಾಯಿ 2ರಿಂದ 3 ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಈಗ ಒಂದು ದಪ್ಪ ಈರುಳ್ಳಿ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಫ್ರೆಶ್ ಆಗಿರೋ ಕರಿಬೇವನ್ನು ಸೇರಿಸ್ಬಿಟ್ಟು ಈ ಥರ ಕಲರ್ ಚೇಂಜ್ ಆಗೋ ಒಗ್ಗರಣೆ ಮಾಡಿಕೊಂಡು, ಈಗ ಸಾಂಬಾರು ಏನಾದರೂ ರೆಡಿ ಮಾಡಿ ಇಟ್ಕೊಂಡಿದ್ವೋ ಅದರಲ್ಲಿ ಹಾಕ್ತಾಯಿದ್ದೀನಿ ಒಗ್ಗರಣೆ. ಇದು ಆಯಿಲ್ ಸಪ್ರೇಟ್ ಮೇಲೆ ಬರ್ತೈತೆ ಆಯಿಲೆಲ್ಲನೂ, ಅಲ್ಲಿವರೆಗೂ ಇದನ್ನು ಕುದಿಸ್ಕೊಂಡ್ರೆ ತುಂಬಾ ರುಚಿಕರವಾದ ಒಬ್ಬಟ್ಟು ಸಾರು ಅನ್ನೋದು ರೆಡಿ ಆಯಿತು. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.